ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ್. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದಂತಹ ಖಾಸಗಿ ಬಸ್ಗೆ ಈಗ ಬೆಂಕಿ ಹತ್ತಿಕೊಂಡು ದಗದಗನೆ ಉರಿದಿದೆ. 20ಕ್ಕೂ ಹೆಚ್ಚು ಜನರು ಸಜೀವ ದಹನ ಆಗಿದ್ದಾರೆ. 15ಕ್ಕೂ ಹೆಚ್ಚು ಜನ ಪ್ರಯಾಣಿಕರನ್ನ ರಕ್ಷಣೆ ಮಾಡಿ ಈಗ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಂಧ್ರದ ಕರ್ನೂಲ್ ಬಳಿ ಬಸ್ ಅಗ್ನಿ ದುರಂತ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದಂತಹ ಬಸ್ ಅಚಾನಕ್ ಆಗಿ ದಗದಗನೆ ಹೊತ್ತಿ ಉರಿದಿದೆ. ಬಸ್ನಲ್ಲಿದ್ದ 42 ಜನ ಪ್ರಯಾಣಿಕರ ಪೈಕಿ 20ಕ್ಕೂ ಹೆಚ್ಚು ಜನ ಈಗ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಆಂಧ್ರ ಪ್ರದೇಶದ ಕರ್ನೂಲ್ನ ಚಿನ್ನಟೇಗೂರು ಗ್ರಾಮದ ಬಳಿ ಖಾಸಗಿ ಕಾವೇರಿ ಸ್ಲೀಪರ್ ಬಸ್ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿತ್ತು. ಈ ವೇಳೆ ಏಕಾಏಕಿ ಬಸ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡು ದಗದಗನೆ ಹೊತ್ತಿ ಉರಿದಿದೆ ಆ ಒಂದು ಬಸ್. ಇದರಿಂದಾಗಿ ಪ್ರಯಾಣಿಕರು ತಕ್ಷಣವೇ ಹೊರಬರಲು ಸಾಧ್ಯ ಆಗಿಲ್ಲ. ಬಸ್ನಲ್ಲಿ ಒಟ್ಟು 42 ಪ್ರಯಾಣಿಕರ ಪೈಕಿ 20ಕ್ಕೂ ಹೆಚ್ಚು ಜನರು ಜೀವ ಸಹಿತ ದಹನ ಆಗಿದ್ದಾರೆ. ಇದರಲ್ಲಿ 15ಕ್ಕೂ ಅಧಿಕ ಪ್ರಯಾಣಿಕರನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಸ್ಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹತ್ತಿಕೊಂಡಿದ್ರಿಂದ ಪ್ರಯಾಣಿಕರು ಹೊರಬರಲು ಹರಸಾಹಸವನ್ನ ಕೂಡ ಪಟ್ಟಿದ್ದಾರೆ. ಕೆಲವರು ಎಮರ್ಜೆನ್ಸಿ ಡೋರ್ನಿಂದ ಹೊರಗಡೆ ಕೂಡ ಬಂದಿದ್ದಾರೆ. ಇನ್ನು ಕೆಲವರು ಕಿಟಕಿ ಗ್ಲಾಸ್ ಒಡೆದುಕೊಂಡು ಹೊರಗಡೆ ಪರಾರಿಯಾಗಿದ್ದಾರೆ. ಸದ್ಯ ಘಟನೆಯಲ್ಲಿ ಗಾಯಗೊಂಡಿರೋರನ್ನ ಕರ್ನಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಂದು ಬೆಳಗ್ಗೆನ ಜಾವ 3 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಘಟನಾ ಸ್ಥಳಕ್ಕೆ ಎಸ್ಪಿ ವಿಕ್ರಾಂತ್ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ಈಗ ನಡೆಸ್ತಾ ಇರುವಂತದ್ದು. ಪ್ರತ್ಯಕ್ಷದರ್ಶಿಗಳು ಹೇಳುವಂತೆ ಬೆಂಕಿ ಎಷ್ಟು ಬೇಗನೆ ಹತ್ತಿಕೊಂಡಿತ್ತಂದ್ರೆ ಹೆಚ್ಚಿನ ಪ್ರಯಾಣಿಕರು ಏನಾಗುತ್ತೆ ಅಂತ ನೋಡ್ತಾ ಇರುವಾಗಲೇ ಅಚಾನಕ್ ಆಗಿ ಬೆಂಕಿ ಆಲ್ರೆಡಿ ಆವರಿಸಿಬಿಟ್ಟಿತ್ತು. ಕೆಲವರು ಆ ಒಂದು ಬೆಂಕಿಯಲ್ಲಿ ಸುಟ್ಟು ಹೋಗಿದ್ದಾರೆ. ಇನ್ನು ಕೆಲವರು ಅದರಿಂದ ಪರಾರಿ ಆಗುವಷ್ಟರಲ್ಲಿನೇ ಕೆಲವು ಚಿಕ್ಕ ಪುಟ್ಟ ಸುಟ್ಟ ಗಾಯಗಳು ಕೂಡ ಸಂಭವಿಸಿದೆ. ಇನ್ನು ಕೆಲವರು ಉಸಿರುಗಟ್ಟಿ ಅದರೊಳಗಡೆನೆ ಸಾವನ್ನಪ್ಪಿರುವ ಶಂಕೆ ಕೂಡ ಈಗ ಹೊರಬೀಳ್ತಾ ಇರುವಂತದ್ದು. ಅಗ್ನಿಶಾಮಕ ದಳ ಮತ್ತು ರಕ್ಷಣಾ ತಂಡಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನ ನಂದಿಸುವಲ್ಲಿ ಮತ್ತು ಅವಶೇಷವನ್ನ ಹೊರತೆಗೆಯಲು ಹೆಣಗಾಡಿದ್ದಾರೆ. ಅಧಿಕಾರಿಗಳು ಇನ್ನು ಸಾವಿನ ಸಂಖ್ಯೆಯನ್ನ ಅಷ್ಟಾಗಿ ದೃಢಪಡಿಸಿಲ್ಲ. ಸದ್ಯಕ್ಕೆ 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಆದ್ರೆ ವಿನಾಶದ ಪ್ರಮಾಣವು ಈಗ ಹೆಚ್ಚಿನ ಸಂಖ್ಯೆಯ ಸಾವು ನೋವನ್ನ ಸೂಚಿಸ್ತಾ ಇದೆ. ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಈಗ ಮೃತರ ಕುಟುಂಬಗಳಿಗೆ ಸಂತಾಪವನ್ನ ಸೂಚಿಸಿರುವಂತದ್ದು. ಗಾಯಗೊಂಡಿರುವವರಿಗೆ ಈಗ ತ್ವರಿತ ಪರಿಹಾರವನ್ನ ಕೂಡ ಅವರು ಘೋಷಣೆ ಮಾಡಿದ್ದಾರೆ. ಇನ್ನೋದಷ್ಟೇ ಅಲ್ಲದೆ ವೈದ್ಯಕೀಯ ನೆರವು ಕೂಡ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಈಗ ನಿರ್ದೇಶನವನ್ನ ಈಗ ನೀಡಿರುವಂತದ್ದು. ಇದನ್ನ ಅವರು ಅತ್ಯಂತ ದುರಂತದ ಘಟನೆ ಅಂತ ಕರೆದಿದ್ದಾರೆ ಕೂಡ. ಇನ್ನು ಮೃತ ಹಾಗೂ ಗಾಯಗೊಂಡಿರುವವರಿಗೆ ಪರಿಹಾರ ಘೋಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಈಗ ಪರಿಹಾರವನ್ನ ಘೋಷಿಸಿದ್ದಾರೆ. ಹೈದರಾಬಾದ್ನ ಬಸ್ ದುರಂತದಲ್ಲಿ ಸಾವನ್ನಪ್ಪಿರುವವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡಿರುವವರಿಗೆ 50,000 ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಆಂಧ್ರದಲ್ಲಿ ಓಲ್ವೋ ಬಸ್ನಲ್ಲಿ ಸಂಭವಿಸಿದಂತಹ ಅಗ್ನಿ ಅವಘಡಕ್ಕೆ ಸಂಬಂಧಿಸಿದಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈಗ ಪ್ರತಿಕ್ರಿಯೆ ನೀಡಿದ್ದು, ಈ ಒಂದು ಬಸ್ ಅಗ್ನಿ ದುರಂತ ಬಹಳ ದೊಡ್ಡ ಮಟ್ಟದಲ್ಲಿದೆ. ಅಧಿಕಾರಿಗಳಿಗೆ ನಾನು ಈಗ ಆಲ್ರೆಡಿ ಸೂಚನೆಯನ್ನ ನೀಡಿದ್ದೇನೆ. ಬಾಗೇಪಲ್ಲಿಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಈಗ ಆಲ್ರೆಡಿ ನಾನು ನೀಡಲಾಗಿದೆ. ಘಟನಾ ಸ್ಥಳಕ್ಕೆ ತೆರಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳು ಈಗ ಸ್ಥಳಕ್ಕೆ ದೌಡಾಯಿಸಿ ಎಲ್ಲ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅಪಘಾತದಲ್ಲಿ ನಮ್ಮವರು ಇದ್ದಾರಾ ಅಂದ್ರೆ ಕರ್ನಾಟಕದವರು ಇದ್ದಾರಾ ಅಂತ ಪರಿಶೀಲನೆಯನ್ನ ನಡೆಸುವಂತೆ ಕೂಡ ನಾನೀಗ ಹೇಳಿರುವಂತದ್ದು. ಛತ್ತೀಸ್ಗಢದಲ್ಲಿ ಈ ಬಸ್ ನೋಂದಣಿಯಾಗಿದೆ ಅಂತ ಈಗ ಮಾಹಿತಿ ಹೊರಬೀಳ್ತಾ ಇರುವಂತದ್ದು. ವಾಹನ ನಿಯಂತ್ರಣ ವ್ಯವಸ್ಥೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಅನಿಲ ಸೋರಿಕೆ ಕಾರಣದಿಂದ ಈ ಒಂದು ಬೆಂಕಿ ಅವಘಡ ಸಂಭವಿಸಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. ಈ ಒಂದು ಬೆಂಕಿ ಅವಘಡದಿಂದ ನಾನಾ ಅವಘಡಗಳು ಸಂಭವಿಸ್ತಾ ಇರುತ್ತೆ. ಈ ಬೆಂಕಿ ಅವಘಡದಿಂದ ಸುತ್ತಮುತ್ತಲಿರುವಂತಹ ಪ್ರದೇಶಗಳಿಗೂ ಕೂಡ ಕೆಲವು ರೀತಿಯಾಗಿರುವಂತಹ
ಅನಾನುಕೂಲತೆಗಳು ಸಂಭವಿಸಿದೆ. ಇನ್ನು ಮೃತರ ಕುಟುಂಬಕ್ಕೆ ಕೆಲವು ಪರಿಹಾರವನ್ನ ಕೂಡ ನೀಡಲಾಗಿದೆ. ಕಾದ್ ನೋಡೋಣ, ಈ ಒಂದು ಬೆಂಕಿ ಅವಘಡದ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆಯಾ? ಮೊನ್ನೆ ಕೂಡ ಇದೇ ರೀತಿ ಬೆಂಕಿ ಅವಘಡ ಸಂಭವಿಸಿತ್ತು. ಪದೇ ಪದೇ ಈ ರೀತಿ ಆಗಿರುವಂತಹ ಅಗ್ನಿ ದುರಂತಗಳು ಸಂಭವಿಸ್ತಾ ಇರೋದ್ರ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆಯಾ? ಏನು ಕತೆ? ಈ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕಾದ್ ನೋಡೋಣ, ಇದರ ಹಿಂದೆ ಕೈವಾಡ ಇದೆಯಾ ಅಥವಾ ಅಚಾನಕ್ ಆಗಿ ಏನಾದ್ರೂ ಈ ಒಂದು ದುರ್ಘಟನೆ ಸಂಭವಿಸಿದ್ಯಾ ಎಂಬುದನ್ನ ತನಿಖೆ ನಂತರ ಮತ್ತೆ ನಿಮಗೆ ತಿಳಿಸಿಕೊಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಾಮ್ರಾಟ್ ಟಿವಿ, ಸದಾನಂದವರೊಂದಿಗೆ.